ಆಕಾಶವಾಣಿ ಮಂಗಳೂರು. ಹರ್ಷ ವಾರದ ಅತಿಥಿ, ಸಾಧನೆಯ ಗುರುತಿಗೆ ಮಾತಿನ ತೋರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹರ್ಷ ಗೃಹೋಪಕರಣಗಳ ಬೃಹತ್ ಮಾರಾಟ ಮಳಿಗೆ. ಇವತ್ತು ಬಹಳ ಖುಷಿಲಿದ್ದೀರಾ? ಈ ಸಲ ಬೋನಸ್ ಪ್ರಮೋಷನ್ ಎರಡು ಒಟ್ಟಿಗೆ ಸಿಕ್ಕಿದೆ ಚಿನ್ನ. ಹೌದಾ? ಈ ಖುಷಿ ನನ್ಗೇನಾದ್ರೂ ಏನ್ ಬೇಕು ಚಿನ್ನ? ಗೋಲ್ಡ್ ಪರ್ಚೇಸ್ ಮಾಡೋಣ? ಬೇಡ. ಹರ್ಷಕ್ಕೆ ಹೋಗಲ್ವಾ? ಹರ್ಷದಲ್ಲಿ ಏನಿದೆಯಾ ಸ್ಪೆಷಲ್? ಹರ್ಷದಲ್ಲ, ನೀವೇ ಕೇಳಿ. ಇಡೀ ಕುಟುಂಬದ ಸಂತಸವೇ ಹರ್ಷ. ವಿಶ್ವವಿಖ್ಯಾತ ಬ್ರ್ಯಾಂಡ್ಗಳ ವಿಶಾಲ ಶ್ರೇಣಿಯ ಗೃಹ ಬಳಕೆಯ ವಸ್ತುಗಳು, ಇಲೆಕ್ಟ್ರಾನಿಕ್ ಐಟಂಗಳು ಅಲ್ಲದೆ ಋತುಮಾನಕ್ಕೆ ತಕ್ಕಂತೆ ವಿಶೇಷ ಮಾರಾಟ ಮಳಿಗೆಗಳು. ಇದೆಲ್ಲ ಹರ್ಷದಲ್ಲಿ. ಮಳೆಗಾಲದಲ್ಲಿನ ಹರ್ಷದ ವಿಶೇಷ ಮಾನ್ಸೂನ್ ಮ್ಯಾಜಿಕ್. ದೀಪಾವಳಿ ಬಜಾರ್ನಲ್ಲಿ ದೀಪಾವಳಿ ಪ್ರಯುಕ್ತ ವಿಶೇಷ ಶಾಪಿಂಗ್. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ನಿಮ್ಮ ಸವಿ ಸಮಯ ಹ್ಯಾಪಿ ಟೈಮ್ಸ್ ನಲ್ಲಿ ಮಿತ ದರದಲ್ಲಿ ಆಕರ್ಷಣೀಯ ಕೊಡುಗೆಗಳ ಜೊತೆ ವಿಶೇಷ ರಿಯಾಯಿತಿಯೊಂದಿಗೆ ಶಾಪಿಂಗ್ ಮಾಡಿ. ಮಾರಾಟದ ನಂತರ ಉತ್ಕೃಷ್ಟ ಸೇವೆ. ಹರ್ಷದ ವೈಶಿಷ್ಟ್ಯ ಶಾಖೆಗಳು ಮಂಗಳೂರು, ಉಡುಪಿ, ಕುಂದಾಪುರ, ಪುತ್ತೂರು, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ. ಈ ವಾರದ ಅತಿಥಿಯಾಗಿ ತಮ್ಮ ಜೀವನದ ಸಾಧನೆಯ ನೆನಪುಗಳನ್ನ ಮೆಲುಕು ಹಾಕುವವರು ಬಡಗುತಿಟ್ಟು ಯಕ್ಷಗಾನದ ಹಿರಿಯ ಭಾಗವತರಾದ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಅವರು. ಈ ಖಾಸ್ ಪಾತಿಗೆ ಜೊತೆಯಾಗುವವರು ಡಾಕ್ಟರ್ ಸದಾನಂದ ಟರ್ನರ್. ಬನ್ನಿ, ಬಡಗುತಿಟ್ಟು ಯಕ್ಷಗಾನದ ಹಿರಿಯ ಭಾಗವತರಾದ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಅವರ ಸಾಧನೆಯ ರಂಗಸ್ಥಳಕ್ಕೆ ಪ್ರವೇಶ ಮಾಡೋಣ. ಇದು ಯಕ್ಷಗಾನದ ರಂಗಸ್ಥಳದಲ್ಲಿ ನವರಸ ಭಾವಧಾರೆ ಹರಿಸಿದಂಥ ಭಾಗವತಾಗ್ರೇಸರ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಅವರ ಕಂಠಸಿರಿ. 34 ವರ್ಷಗಳಿಗೂ ಹೆಚ್ಚು ಕಾಲ ಬಡಗಿನ ಹಾಡುಗಾರಿಕೆಗೆ ಬೆಳಗು ತಂದುಕೊಟ್ಟ ಧಾರೇಶ್ವರರು ಕಾಳಿಂಗನೌಡರ ನಂತರದ ಜನಪ್ರಿಯ ಭಾಗವತರು. ಈ ಅಪೂರ್ವ ಕಂಠಸಿರಿಯ ಭಾವಗಾಯಕ ರಂಗಸ್ಥಳದಲ್ಲಿ ರಾತ್ರಿಗಳನ್ನು ರಸರಾಗಗಳಿಂದ ಅರಳಿಸುವ ಮೂಲಕ ಅಪಾರ ಪ್ರೇಕ್ಷಕ ವಲಯವನ್ನು ಸೃಷ್ಟಿಸಿ ದಾಖಲೆ ಮಾಡಿದವರು. ಗರುಡೂರು ಮೇಳದ ಮೂಲಕ ವೃತ್ತಿರಂಗ ಭೂಮಿಯನ್ನ ಪ್ರಾರಂಭಿಸಿದಂಥ ಸುಬ್ರಹ್ಮಣ್ಯ ಧಾರೇಶ್ವರರು ಯಕ್ಷಗಾನದ ಭಾಗವತಿಕೆಗೆ ಹಿಂದೂಸ್ತಾನಿ, ಗಜಲ್, ಭಾವಗೀತೆಯ ಸಂಸ್ಪರ್ಶ ನೀಡಿ ಸಮನ್ವಯದ ಭಾಗವತರಾಗಿ ಮೆರೆದವರು. ಇಂತಹ ವಿಭಿನ್ನ ಶೈಲಿಯ ಗಾಯನವನ್ನು ರೂಢಿಸಿದ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಅವರು ಇಂದು ನಮ್ಮ ವಾರದ ಅತಿಥಿ. ನಮ್ಮೆಲ್ಲ ಕೇಳುಗರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಯಕ್ಷಗಾನ ಪ್ರಿಯರಿಗೆ ಒಂದು ಶಾಕ್ ನ್ಯೂಸ್ ಕೊಟ್ಟಿದ್ದೀರಿ. ವೃತ್ತಿರಂಗಕ್ಕೆ ವಿದಾಯ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನನ್ನ ಮೊದಲ ಪ್ರಶ್ನೆ ನಿಮಗೆ. ಯಾಕೆ ಅಂದ್ರೆ ಈಗ ಒಟ್ಟು ನನ್ನ ಯಕ್ಷಗಾನದ ಬದುಕು 34 ವರ್ಷ. ಮೊದಲು 8 ವರ್ಷ ಅಮೃತೇಶ್ವರಿ ಮೇಳ, ಒಂದು ರೀತಿಯ ಗುರುಕುಲದ ವಾಸ. ಅಲ್ಲಿ ರಂಗದಲ್ಲಿಯೂ ತರಬೇತಿ, ಉಪ್ಪೂರ್ರ ಜೊತೆಗೆ ಕುಳಿತು ತರಬೇತಿ, ಹಾಗೂ ಮೇಳದ ಯಜಮಾನರಾದಂತ ಶ್ರೀಧರ ಹಂದೆಯವರಿಂದಲೂ ತರಬೇತಿ. ಹಿರಿಯ ಕಲಾವಿದರು ಜಗನ್ನಾಥ್ ಶೆಟ್ಟಿ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ, ಕೋಟ ವೈಕುಂಠ, ಎಂ.ಎ. ನಾಯಕ್, ಸಾಲ್ಕೋಡು ಗಣಪತಿ ಹೆಗಡೆ ಇವರಿಂದಲೂ ತರಬೇತಿ. ಅಲ್ಲಿಂದ 25 ವರ್ಷಗಳ ಹಿಂದೆ ಬೆರಳೂರು ಮೇಳದಲ್ಲಿ ಪ್ರಾರಂಭವಾದ ನನ್ನ ವೃತ್ತಿ ಅಧಿಕೃತವಾಗಿ ಭಾಗವತನಾಗಿ ವೃತ್ತಿಪರ ತಿರುಗಾಟ ಪ್ರಾರಂಭ. ಅಲ್ಲಿಂದ ಇವತ್ತಿನವರೆಗೂ ಮೇಳದ ಯಶಸ್ಸು, ಕೀರ್ತಿ, ರಂಗನಿಷ್ಠೆಯಿಂದ ದುಡಿದಿದ್ದೇನೆ. ಈಗ ಏನ್ ಕೇಳಿದ್ರೆ ಸ್ವಲ್ಪ ಆರೋಗ್ಯ ಅಂದ್ರೆ ದಿನಕ್ಕೊಂದು ಊರು, ದಿನಕ್ಕೊಂದು ನೀರು. ಈ 26 ವರ್ಷಗಳ ಹಿಂದೆ ಕೇಳಿದ ನನ್ನ ಧ್ವನಿ ಆ ಪ್ರೇಕ್ಷಕರು ಈಗಲೂ ಅದೇ ರೇಂಜ್ ಅಲ್ಲಿ ಇರಬೇಕು ಅಂತ ಬಯಸ್ತಾರೆ. ಅದಕ್ಕೆ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಆ ಮಟ್ಟಕ್ಕೆ ಮುಟ್ಟೋದು ಕಷ್ಟ. ಕಾರಣ ಕ್ಯಾಂಪ್ಗಳು 100-120 ಕಿಲೋಮೀಟರ್ ದೂರದ ಕ್ಯಾಂಪ್ಗಳು. ಮತ್ತೆ ಇನ್ನು ವಯಸ್ಸಾದಾಗೂ ಈ ಒಂದ್ ರೀತಿ ಒಂಟಿತನ ಅನ್ನೋದು ಕಾಡೋದು ಎಲ್ಲ ಕಾರಣ. ಮತ್ತೆ ಬೆನ್ನು ನೋವು, ಸೊಂಟ ನೋವು, ಒಂದೆರಡು ಆಕ್ಸಿಡೆಂಟ್ ಅಲ್ಲಿ ಆದ ನೋವು, ಅದು ಮತ್ತೆ ಮರುಕಳಿಸ್ತಾ ಉಂಟು. ಎಲ್ಲ ಕಾರಣದಿಂದ ವೃತ್ತಿಪರ ಮೇಳದಿಂದ, ರಂಗದಿಂದ ನಾನು ನಿವೃತ್ತಿಗೊಳಿಸಿದೆ.
ಮೇಳದ ವೃತ್ತಿರಂಗದಿಂದ ಏನು ನಿವೃತ್ತಿ ಘೋಷಿಸಿದ್ದೀರಿ, ಆದ್ರೆ ಯಕ್ಷಗಾನದಿಂದ ನಿವೃತ್ತಿ ಅಲ್ಲ ಅನ್ನೋದು ನಮ್ಮ ಯಕ್ಷ ಪ್ರಿಯರಿಗೆ ಒಂದು ಒಳ್ಳೆಯ ಸುದ್ದಿ. ಖಂಡಿತ ಖಂಡಿತ. ನಾನು ಈ ಮೊದಲೇ 92ನೇ ಇಸ್ವಿಯಲ್ಲಿ ನಾನು ಪ್ರಾರಂಭಿಸಿದ್ದು ಹೆಮ್ಮೇಳ ವೈಭವ ಅಂತ ಹೇಳಿ. ಅಂದ್ರೆ ಏನಾದ್ರೂ ಒಂದು ಹೊಸ್ತು ಮಾಡಬೇಕು ಈ ಯಕ್ಷಗಾನಕ್ಕೆ. ಹೊಸ ಪ್ರಸಂಗಗಳು ನಿರ್ದೇಶನವೋ ಅಥವಾ ಅದನ್ನ ಸ್ಕ್ರಿಪ್ಟ್ ಮಾಡೋದು ಅದು ಒಂದು ಮೇಳಕ್ಕೊಂದು ಸೀಮಿತವಾಗಾದ್ರೆ ನಾನು ಯಕ್ಷಗಾನಕ್ಕೆ ಏನು ಮಾಡ್ಬೇಕು ಅಂದ್ರೆ ನನ್ನ ರಂಗ ಭಾಗವತಿಗೆ ನನಗೆ ಬಲಗೈಯಾಗಿ ಗುರುವಾಗಿ ನಿಂತವರು ದುರ್ಗಪ್ಪ ಗುಡಿಗಾರ. ನಾವಿಬ್ರು ಸೇರಿ ಒಂದು ಆಲೋಚನೆ ಮಾಡ್ತು. ಅಂದ್ರೆ ಅಷ್ಟರೊಳಗಾಗಲೇ ದುರ್ಗಪ್ಪ ಗುಡಿಗಾರರ ಮುಖಾಂತರ ಒಂದು 6 ಮದ್ದಲೆ ನಾವು ಆವಿಷ್ಕಾರ ಮಾಡಿ ಆಯ್ತು. ಅಂದ್ರೆ ಯಾವ ರಾಗವನ್ನ ಬಳಸ್ತೇವೋ ಆ ರಾಗದ ಸ್ವರಕ್ಕೆ ಸರಿಯಾಗಿ ಒಂದು ಮದ್ದಲೆ. ಅದರ ನಂತರ ಹೆಮ್ಮೇಳ ವೈಭವ ಪ್ರಾರಂಭಿಸಿದೆ. ಇದರ ಉದ್ದೇಶ ಏನು ಕೇಳಿದ್ರೆ ಯಕ್ಷಗಾನದಲ್ಲಿ ಭಾಗವತ ಮತ್ತು ಮದ್ದಲೆಗಾರರ ಪಾತ್ರಗಳೇನು, ಇದು ಒಂದು ರೀತಿಯಲ್ಲಿ ಪ್ರೇಕ್ಷಕರನ್ನು ವಿದ್ಯಾವಂತರನ್ನಾಗಿ ಮಾಡೋದು ಮತ್ತೆ ವಿದ್ಯಾವಂತ ಪ್ರೇಕ್ಷಕರಿಗೆ ಸ್ವಲ್ಪ ಮನಸ್ಸಿಗೆ ಬುದ್ಧಿಗೆ ಕೆಲಸ ಕೊಡುದು. ನಂತರ ಈಗ ಬೇರೆ ಬೇರೆ ರೂಪ ಗಾನ ವೈಭವ ಒಟ್ಟು ಪದ್ಯ ಹೇಳುದು ಅದೊಂದು ಕಾರ್ಯಕ್ರಮ ಆಗಿ ಮುಂದುವರಿತಾ ಬಿಟ್ರೆ ಮುಂದಿನ ನನ್ನ ವಿಚಾರಗಳು ಯಕ್ಷಗಾನದಲ್ಲಿ ರಂಗಭೂಮಿಗೆ ಬಾರದೇ ಇರುವ ಪೌರಾಣಿಕ ಯಕ್ಷಗಾನಗಳೇ ಎಷ್ಟೋ ಇದೆ. ಮಹಾಭಾರತ, ರಾಮಾಯಣ, ಕೃತಯುಗದ ಕಥೆಗಳು, ಭಾಗವತದ ಕಥೆಗಳು ಎಲ್ಲ ಇದೆ. ಅದನ್ನೆಲ್ಲ ಒಂದು ಸ್ಕ್ರಿಪ್ಟ್ ಮಾಡಿ ರೆಫರ್ ಮಾಡಿ ಯಕ್ಷಗಾನ ಪ್ರೇಕ್ಷಕರಿಗೆ ಅವಾಗ ಅದೇ ಹೊಸದಾಗಿರ್ತದೆ. ಅದನ್ನೆಲ್ಲ ವಿಚಾರವಂತರ ಮತ್ತು ಪ್ರೇಕ್ಷಕರ ಎದುರಿಟ್ಟಾಗ ಅದೇ ಒಂದು ಹೊಸದಾಗಿರ್ತದೆ. ಒಳ್ಳಿದಾಯ್ತು ಚಂದವಾದು ಅದಕ್ಕೆ ಒಳ್ಳಿದಾಯ್ತು ಚಂದವಾದು ಅದಕ್ಕೆ. ಈಗ ನೋಡಿ ಹರೇಶ್ವರ ಅವರು, ಕೆರೆಮನೆ ಮಹಾಬಲ ಹೆಗಡೆ ಅವರಾಗಿರ್ಬೋದು, ಗೋಡೆ ನಾರಾಯಣ ಹೆಗಡೆ ಆಗಿರ್ಬೋದು, ವಾಸುದೇವ ಸಾಮಗರು ಮುಂತಾದವರ ಖಾತೆಯನ್ನು ನೀವು ತುಳಿದರಲ್ಲ ಅಂತ ನಮ್ಮ ಯಕ್ಷಪ್ರಿಯರು ಈಗ ಹೇಳ್ತಾ ಇದ್ದಾರೆ. ಬೇಕು ಅನ್ನುವಾಗಲೇ ನಿವೃತ್ತಿಗೊಳ್ಳುವುದು ಒಳ್ಳೇದು. ಆವಾಗ ಮತ್ತಿಷ್ಟು ಹಲವು ಹೊಸ ಮುಖಗಳ ಪರಿಚಯ ಆಗುತ್ತೆ. ಟೋಟಲಿ ಮತ್ತೆ ಅಯ್ಯೋ ನಾನು ಇದು ಮಾಡ್ಬೇಕಾಗಿತ್ತು ಆಗುದಿಲ್ಲಲ್ಲ ಹೇಳುವಾಗ ಹಿಂಸರಿಯುವುದಕ್ಕಿಂತಲೂ ಈಗ ಏನೋ ಸ್ವಲ್ಪ ಇನ್ನೊಂದು 5 ವರ್ಷ ಕೆಲಸ ಮಾಡಬಹುದು ಅನ್ನೋ ಉತ್ಸಾಹ ಇರುವಾಗಲೇ ಹಿಂಸರಿದ್ರೆ ಏನಾದ್ರು ಹೊಸ್ತನ ಮಾಡ್ಬೋದಲ್ಲ. ಈಗ ನಿಮ್ಗೆ ಅಂತ ವಯಸ್ಸು ಕೂಡ ಅಲ್ಲ, 55 ಒಂದು ನಿವೃತ್ತಿಯ ವಯಸ್ಸಲ್ಲ ಯಕ್ಷಗಾನದ ಒಬ್ಬ ಭಾಗವತರಿಗೆ. ಅಲ್ಲ ಆದ್ರೆ ಕಂಠಧ್ವನಿ ಮಾತು ಕೇಳಬೇಕು. ಪ್ರತಿದಿನ ಕಾರ್ಯಕ್ರಮ ನಡೆಸೋದು ಕಷ್ಟ. ಧರೇಶ್ವರ, ಕಾಳಿಂಗನಾವುಡರ ನಂತರದಲ್ಲಿ ನೀವು ಆ ಸ್ಥಾನ ತುಂಬಿದಿರಿ ಅಂತ ಯಕ್ಷಲೋಕದಲ್ಲಿ ಒಂದು ಮಾತು ಪ್ರಾರಂಭ ಆಯಿತು. ನಿಮ್ಗೆ ಏನ್ ಅನಿಸ್ತದೆ? ನಾನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದ್ರೆ ಕಾಳಿಂಗನಾವುಡು ನನ್ನ ಅತಿ ಆತ್ಮೀಯ ಮಿತ್ರರು ಹೌದು. ಯಕ್ಷಗಾನಕ್ಕೆ ಬರುವ ಮೊದಲೇ, ಯಕ್ಷಗಾನಕ್ಕೆ ಬಂದ ನಂತರ ಅಂತೂ ಅವರು ನಾಗಶ್ರೀ ಬರೆದು ಪ್ರಸಿದ್ಧಿ ಪಡೆದ ನಂತರ ನಾನು ಯಕ್ಷಗಾನಕ್ಕೆ ಬಂದ. ನೀವು ಅವರಿಂದಲೇ ಆಕರ್ಷಿತರಾದ್ರಿ ಅಂತಲೂ ಇದೆಯಲ್ಲ. ಅದು ವಿಜಯಶ್ರೀ ಆಕ್ಚುಲಿ ನಾವೆಲ್ಲ ನನ್ನ ಬಳಗ ಎಲ್ಲ ನಾಟಕದ ಬಳಗದವರು. ಒಂದು ಸಾರಿ ಗೋಕರ್ಣದಲ್ಲಿ ಆಟ ಆದಾಗ ವಿಜಯಶ್ರೀ ಪ್ರಸಂಗ, ಅವಾಗ ಆಗಿನ ಪೆರಡೂರು ಮೇಳ ನೋಡಿ, ಪೆರಡೂರು ಮೇಳಕ್ಕೂ ನನಗೂ ನಾವುಡ್ರಿಗೂ ರಂಗಕ್ಕೂ ಇರುವ ಬಾಂಧವ್ಯಗಳು ನೋಡಿ. ಆವಾಗಿನ ಪೆರಡೂರು ಮೇಳ, ಅವರ ಹೆಸರು ಕರುಣಾಕರ್ ಶೆಟ್ಟಿ ಅಂತ ಹೇಳಿ ಇರುವಾಗ ಏನೋ ವ್ಯವಸ್ಥಾಪಕತ್ವ ನಾವೇ ಮಾಡ್ಬೇಕಂತ ಆಯ್ತು. ಅಲ್ಲಿ ಆಟದ ಒಂದು ದಿನದ ವ್ಯವಸ್ಥೆ ಮಾಡಿ ರಾತ್ರಿ ಶಿವರಾತ್ರಿ ಟೈಮ್ ಅವಾಗ ಹೋದಾಗ ರಾತ್ರಿ ಸುಮ್ಮನೆ ತಿರುಗಾಡೋದಕ್ಕೆ ಹೋದಾಗ ಕಾಳಿಂಗನಾವುಡರು ವೇದಿಕೆಯಲ್ಲಿದ್ರು ಶಿವರಂಜನಿ ರಾಗವನ್ನ ಹಾಡಿದ್ರು. ಅಲ್ಲಿಂದ ಆಶ್ಚರ್ಯ ಆಯ್ತು ನಮ್ಗೆ, ಯಕ್ಷಗಾನದಲ್ಲೂ ಹಿಂದೂಸ್ತಾನಿ ಸಂಗೀತ ಇದೆ, ಇಷ್ಟೊಂದು ಮೆಲೋಡಿ ವಾಯ್ಸ್ ಇದೆ. ಇದೆಲ್ಲ ನೋಡಿದಾಗ ನಂತರ ಮರುದಿವಸ ಅವ್ರ ಆಟಕ್ಕೆ ಹೋಯ್ತು. ಹೀಗೆ ಅವರು ಅಭಿಮಾನಿಗಳಾಗಿ ನಾವು ಬೆಳೆದು ಬಿಡ್ತು. ಆ ನಂತರದ ದಿನಗಳಲ್ಲಿ ಹೌದು ನಾನು ಯಾಕೆ ಯಕ್ಷಗಾನಕ್ಕೆ ಹೋಗಬಾರ್ದು. ನಂದು ಆಕ್ಚುಲಿ ಉದ್ಯೋಗ ಇದು ಎಲೆಕ್ಟ್ರಿಕಲ್, ಮೊದಲು ಎಲೆಕ್ಟ್ರಿಕಲ್ ಅಂಗಡಿ ಇತ್ತು ಗೋಕರ್ಣದಲ್ಲಿ, ಕಾಂಟ್ರಾಕ್ಟ್ ಎಲ್ಲ ಇತ್ತು. ತುಂಬಾ ಚಿಕ್ಕ ವಯಸ್ಸಲ್ಲೇ ಸಣ್ಣ ಭಾಷೆ ಹೇಳುವಾಗ ಭಾರಿ ಕಾರವಾರ ಮಾಡಿದವರು. ನಂತರ ಈ ಸಂಗೀತದ ಗೀಳು ಯಕ್ಷಗಾನದ ಗೀಳಿಸಿದ ಮೇಲೆ ಬಿಸ್ನೆಸ್ ಎಲ್ಲ ಡಲ್ ಆಯ್ತು. ಮತ್ತೆ ಯಕ್ಷಗಾನಕ್ಕೆ ಸೇರಿದ್ರೆ ಏನು, ಮತ್ತೆ ಯಕ್ಷಗಾನಕ್ಕೆ ಬಂದಿತ್ತು. ಅದಕ್ಕೆ ಸರಿಯಾಗಿ ಉಪ್ಪೂರು ನನ್ನ ಸಾಂಸಾರಿಕ ಮಿತ್ರರು. ಯಕ್ಷಗಾನದ ಒಂದು ಶಾಸ್ತ್ರಬದ್ಧ ಕಲಿಕೆ ಅದು ಉಪ್ಪೂರಲ್ಲಿ. ನಿಮ್ಮ ಗುರು ಉಪ್ಪೂರು. ಹೌದು, ಪ್ರಾಥಮಿಕ ಪಾಠವೇ ಉಪ್ಪೂರ್ಲಿ. ನೋಡು ವರದ ರಾಜ್ಯ ತನ್ನ ತಾಯಿ ನಿಮ್ಮ ಕರ್ವ ನಂತರ ಪ್ರತಿಯೊಂದು ಅಲ್ಲಿ ಆ ವರ್ಷ ಬೆಳಂಜೆ ತಿಮ್ಮಪ್ಪ ನಾಯಕರು ತೀರಿಕೊಂಡ ವರ್ಷ, ದುರ್ಗಪ್ಪ ಗುಡಿಗಾರರು ಕೇಂದ್ರಕ್ಕೆ ಗುರುವಾಗಿ ಬಂದ 2ನೇ ವರ್ಷ. ಎಲ್ಲ ನನ್ನ ಸೌಭಾಗ್ಯಕ್ಕೆ ಎಲ್ಲರೂ ದಿಗ್ಗಜರೆಲ್ಲ ನನಗೆ ಗುರುವಾಗಿ ಸಿಕ್ಕಿದ್ರು. ಯಾರೆಲ್ಲ? ನಾರಾಯಣಪ್ಪ ಉಪ್ಪೂರು, ದುರ್ಗಪ್ಪ ಗುಡಿಗಾರರು, ಅಪರೂಪಕ್ಕೆ ಆವಾಗ ಕಾಳಿಂಗನಾವುಡರ ಕ್ಲಾಸಿಗೆ ಬರ್ತಿದ್ರು, ಅವರಿಂದ ಕೆಲವು ಪಾಠಗಳು. ನಂತರ ಕೇಂದ್ರದ ಕಾರ್ಯದರ್ಶಿಗಳು ಮತ್ತು ಸ್ಥಾಪಕರು ಆದಂತ ಐರೋಡಿ ಸದಾನಂದಪ್ಪ ಅಂತವರೆಲ್ಲ ಸಿಕ್ಕಿದ್ರು. ಅದರಿಂದ ನೆಲಗಟ್ಟು ಭದ್ರವಾಗಿ
ಭಾಗಿಯಾಗಿ. ವರ್ಷಕ್ಕೆ ನೀವು ಅಲ್ಲಿ ಕೇಂದ್ರಕ್ಕೆ ಸೇರ್ಪಡೆ ಆದ? ನನ್ನ 21ನೇ ವರ್ಷ. ಇದಕ್ಕೆ ಬಂದ ನಂತರ ಮತ್ತೆ ಮೇಳಕ್ಕೆ ಹೋಗ್ಬೇಕನ್ನೋದನ್ನ, ಸಂಗೀತಗಾರನಾಗಿ ಹೋಗೋದಕ್ಕೆ ಧೈರ್ಯ ಇಲ್ಲ. ಮತ್ತೆ ಮೊದಲನೇ ವರ್ಷದ ವಿದ್ಯಾರ್ಥಿಗಳನ್ನ ಸಂಗೀತಕ್ಕೆ ತಗೊಳ್ತಿರ್ಲಿಲ್ಲ, ಮೈಲಾಟದ ಮೇಳವೂ ವೃತ್ತಿ ಮೇಳವು. ಯಾಕೆಂದ್ರೆ ಅಲ್ಲಷ್ಟು ನೋಡಿ ಆವಾಗಿನ ವ್ಯವಸ್ಥೆಗಳ ಆಗಿತ್ತು. 2-3 ವರ್ಷ ತರಬೇತಿ ಪಡಿಬೇಕು, ಎಲ್ಲಾ ತಾಳಗಳ ಪರಿಚಯ ಆಗಬೇಕು, ಪ್ರಾಥಮಿಕ ಪ್ರಸಂಗದ ಪದ್ಯಗಳ ಗೊತ್ತಿರಬೇಕು. ಆವಾಗ ಮಂದರ್ತಿ ಮೇಳದ ಯಜಮಾನರು, ಸುರತ್ಕಲ್ ಮೇಳದ ಯಜಮಾನರು, ಪೈಗಳು, ಮೇಳದ ಯಜಮಾನರುಗಳೆಲ್ಲ ಕೇಂದ್ರಕ್ಕೆ ಬರ್ತಿದ್ರು. ಸಂಗೀತಗಾರನ ಭಾಗವತನ್ನು ಆರಿಸ್ತಿದ್ರು, ಅವ್ರ ಕೈಯಿಂದ ಪದ್ಯ ಆರಿಸ್ತಿದ್ರು. ಅದೊಂಥರ ಮೇಳಕ್ಕೂ ಇಂಟರ್ವ್ಯೂ ಲೆಕ್ಕದಲ್ಲಿ. ಅದು ನನಗೆ ಸೇರೋದಕ್ಕೆ ಧೈರ್ಯ ಇರಲಿಲ್ಲ. ಆದ್ರೆ ಇದು ಬಿಟ್ರೆ ಹಾದಿ ತಪ್ಪುತ್ತೆ, ಅಂದ್ರೆ ಮರ್ತು ಹೋಗುತ್ತೆ. 6 ತಿಂಗಳ 4 ತಿಂಗಳ ಕಲಿತು ಮತ್ತೆ ಬೇರೆ ಉದ್ಯೋಗ ಮಾಡಿ ಮತ್ತೆ 4 ತಿಂಗಳಿಗೆ ಆಗುದಿಲ್ಲ. ಹಠಕಟ್ಟಿದೆ ಏನಾದ್ರು ಮಾಡಿ ಮೇಲೆ ಆವಾಗ ನನಗೆ ನೆನಪಾಗಿತ್ತು, ಎಲೆಕ್ಟ್ರಿಕಲ್ ಕೆಲಸ ನನಗೆ ಬರುತ್ತಲ್ಲ, ಎಲೆಕ್ಟ್ರಿಷಿಯನ್ ಆಗಿ ಸೇರುವ. ಎಲೆಕ್ಟ್ರಿಷಿಯನ್ ಮೂಲಕ ಸೇರಿದ್ದು. ಅಲ್ಲಿ ಲೈಟಿಂಗ್ ಕೆಲಸ, ಸ್ಟೇಜಿಗೂ ಮತ್ತು ಟೆಂಟಿಗೂ. ನನ್ನ ಸೀನಿಯರ್ ಒಬ್ಬ ಇದ್ದ, ಅವನ ಕೆಳಗೆ ಅಸಿಸ್ಟೆಂಟ್ ಆಗಿ. ಮತ್ತೆ ಆವಾಗ ಸಂಗೀತಗಾರ ಅಂದ್ರೆ ಮೊದಲು ಬಾಲಗೋಪಾಲ ಕುಣಿಸಿ ಉಡ್ಡೋಲುವರೆಗೆ ಮಾಡುವವನಿಗೆ ಸಂಗೀತಗಾರ ಅಂತ ಹೆಸರು. ಅವನಿಗೆ ಸಂಬಳ ಇರಲಿಲ್ಲ. 3 ದಿವಸಕ್ಕೆ 6 ರೂಪಾಯಿ ಬಟವಾಡೆ ಮಾತ್ರ, ಅಂದ್ರೆ ದಿವಸಕ್ಕೆ 2 ರೂಪಾಯಿ. ನನಗೆ ಅದು ಸಾಕಾಗ್ತಾ ಇರ್ಲಿಲ್ಲ, ಜೊತೆಗೆ ಧೈರ್ಯವೂ ಇರ್ಲಿಲ್ಲ. ಆವಾಗ ಇದಕ್ಕೆ 200 ರೂಪಾಯಿ ಸಂಬಳ, ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ 200 ರೂಪಾಯಿ ಸಂಬಳ. ಇದನ್ನ ಮಾಡಿ ಒಂದು ಪದ್ಯ ಹೇಳು, ಅದು ತೆರೆ ಹಿಂದೆ, ತೆರೆ ಮುಂದೆ ಹೇಳುವಷ್ಟು ಧೈರ್ಯ ಇರಲಿಲ್ಲ. ತೆರೆ ಬಿಟ್ಟಿರುವಾಗಲೇ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ, ಅದು ಒಂದೇ ಪದ್ಯ ಹಾಡಿ ಕೆಳಗಿಡುದು. ಮುಂದೆ ಬಾಲಗೋಪಾಲ ಪ್ರವೇಶಕ್ಕೆ ಅಧಿಕೃತ ಸಂಗೀತಗಾರ ಬರ್ತಿದ್ರು, ಎಲ್ಲೂರು ಗಣಪತಿ ಹೆಗಡೆ ಅಂತ ಹೇಳಿ. ಅವ್ರ ಕೇಂದ್ರದಲ್ಲಿ ನನಗೆ ಗುರುಗಳಾಗಿತ್ತು. ಇದೆಲ್ಲ ನಾನು ಬಳಸ್ಕೊಂಡೆ, ನನಗೆ ಉಪಯೋಗ ಆಯ್ತು. ಜೊತೆಯಲ್ಲಿ ಉಪಯೋಗ ಇರ್ತಿದ್ರು. ಒಂದು ಪದ್ಯ ಒಂದ್ ಸ್ವಲ್ಪ ತಪ್ಪು ಹೇಳಿದ್ರು ಪೂರ್ಣ ಆಲಸ್ಯ ಮಾಡ್ತಿರ್ಲಿಲ್ಲ. ನೋಡಿ ಆ ಗುರುಪೀಠದ ಮಹತ್ವಗಳು ಎಷ್ಟಿತ್ತು ಅಂತ. ಒಂದು ತಾಳೆ ಹೆಚ್ಚು ಕಡಿಮೆ ಆದ್ರೆ ಆ ಮುದದಿಂದ ಅದು ಹೇಳ್ಕೊಂಡು ಹೋಗಲಿ ಹುಡುಗ ನನಗೆ ಯಾಕೆ ಅಂತ ಹೇಳಿ ಮಾಡ್ತಿರ್ಲಿಲ್ಲ ಅವರು. ಕೆಳಗಿಳಿದು ಬಂದ ತಕ್ಷಣ ಹೇಳ್ತಿದ್ರು, ಅದು ಯಾಕೆ ಹೇಗಾಯ್ತು, ಸರಿ ಮಾಡ್ಕೋ ಅದನ್ನ. ನಂತರ ಅಲ್ಲಿಂದ ಒಂದು ಪದ್ಯ 1 ವರ್ಷ ಹಿಡಿಯದೆ 2ನೇ ವರ್ಷ ಎಲೆಕ್ಟ್ರಿಷಿಯನ್ ಮಾಡಿ ಅರ್ಧ ಅಂದ್ರೆ ಬಾಲಗೋಪಾಲ ಪ್ರವೇಶಕ್ಕೆ ಆಗುವಷ್ಟು ಧೈರ್ಯ ಬಂತು. ನಂತರ 3ನೇ ವರ್ಷ ಅಡ್ವರ್ಟೈಸ್ಮೆಂಟ್ ಬಿಟ್ಟು ಹೋದ ಮೇಳದಲ್ಲಿ. ಹಗಲಿಗೆ ಅಡ್ವರ್ಟೈಸ್ ಮಾಡಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿ 9 ಗಂಟೆಗೆ ರಂಗಸ್ಥಳಕ್ಕೆ 4 ಗಂಟೆ ಅಂದ್ರೆ ಪೀಠಿಗೆ ಶ್ರೀವೇಶದವರೆಗೆ ಪದ್ಯ ಹೇಳುವಷ್ಟು ಧೈರ್ಯ ಬಂತು ನನಗೆ. ಅದಷ್ಟನ್ನು ಮಾಡಿ ಅಲ್ಲಿಂದ ಮುಂದೆ ಬೆಳೀತಾ ಸರ್ ಪೂರ್ಣ ಗುರು. ಪ್ರಥಮವಾಗಿ ಯಾವ ಮೇಳಕ್ಕೆ ಸೇರಿತ್ತು? ಅಮೃತೇಶ್ವರಿ. ನಿಜ ಮನದೊಳಗೆಯೋ ಜನೆಯ ಮಾಡಿ ಘನವಾದ ಪುನಿಸಿ ಮರೆ ಜನೆಯ ಮಾಡಿ ಈಗ ಹರೀಶ್ವರ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ? ಅಯ್ಯೋ, ನನ್ನ ಸೋದರ ಮಾವ ಬಹಳ ಪ್ರಸಿದ್ಧಿ ಮತ್ತು ಬುದ್ಧಿವಂತ ನಾಟಕದ ಡೈರೆಕ್ಟರ್ ನಾರಾಯಣ ಮಧ್ಯಸ್ಥ. ನನ್ನ ಚಿಕ್ಕಮ್ಮ ಮೊದಲಿಂದಲೂ ಜಾನಪದ ಗೀತೆ, ಭಕ್ತಿ ಗೀತೆ ಮತ್ತೆ ಡ್ಯಾನ್ಸ್ ಅವಳ ಟೀಚರ್ ಸುಲೋಚನಾ ಮಧ್ಯಸ್ಥ ಅಂತ, ಈಗ ಸಿರ್ಸಿಯಲ್ಲಿ ರಿಟೈರ್ಡ್ ಆಗಿದ್ದಾಳೆ. ಅವಳು ಹಾಗೆ ಅವಳು ಮೊದಲಿಂದಲೂ ನನ್ನನ್ನ ಎಲ್ಲ ಈ ರಂಗಕ್ಕೆ ತರ್ತಾ ಇದ್ರು. ರಂಗಭೂಮಿಯಲ್ಲಿ ನಾಟಕ ರಂಗದಲ್ಲಿ ಹಲವು ಸ್ತ್ರೀ ಪಾತ್ರಗಳನ್ನು ಮಾಡಿದ್ದೇನೆ, ಕಾಮಿಡಿ ಮತ್ತೆ ಕಥಾ ನಾಯಕಿಯ ಪಾತ್ರವನ್ನು ಮಾಡಿದ್ದೇನೆ. ಗೋಕರ್ಣದಲ್ಲಿ ವಿಜಯ ವಿನಾಯಕ ನಾಟ್ಯ ಸಂಘ ಅಂತಿತ್ತು, ಈಗ ವಿಜಯ ವಿನಾಯಕ ಯೋಗ ಸಂಘ ಆಗಿದೆ. ಅಲ್ಲಿ ಸ್ತ್ರೀ ಪಾತ್ರ, ಕೈ ಹಿಡಿದವಳು ನಾಟಕ, ಹಣಕ್ಕೆ ಸವಾಲು, ಕೇರಳದ ಹೆಣ್ಣು, ಈಗ ಹಲವಾರು ನಾಟಕದಲ್ಲಿ ಕಾಮಿಡಿ ರೋಲು, ಪಡೆದ ಮುತ್ತು, ಇದೆಲ್ಲವನ್ನು ಮಾಡಿ. ನೀವು ಈಗ ಹಾಡ್ಲಿಕ್ಕೆ ಇಷ್ಟು ಪ್ರಬುದ್ಧತೆಯನ್ನು ಪಡಿಬೇಕಾದ್ರೆ ನೀವು ಹಿಂದೆ ಸಣ್ಣದಿರುವ ಹಾಡ್ತಾ ಇದ್ರೆ? ತುಂಬಾ ಸಿನಿಮಾಗಳು ತುಂಬಾ ಇತ್ತು. ಸಿನಿಮಾ ನೋಡಿ 1 ಸಲ 2 ಸಲ ಸಿನಿಮಾ ನೋಡಿದ್ರೆ ಆ ಎಲ್ಲ ಹಾಡುಗಳು ನನ್ನ ಬಾಯಿ ಬರ್ತದೆ, ಹಾಡ್ತಾನೆ ಮಲಗುದು. ಶಾಲೆ ವಿದ್ಯಾಭ್ಯಾಸದ ಬಗ್ಗೆ ಏನೂ ಲಕ್ಷ್ಯ ಇಲ್ಲ, 0 ಅಂದ್ರೆ 0. ಯಾರು ನಿಮ್ಗೆ ಇಷ್ಟವಾದಂತಹ ಗಾಯಕರು ಅಂತ? ಸ್ವಲ್ಪ ಬುದ್ಧಿ ಬಂದ ನಂತರ ನನಗೆ ಗೊತ್ತಾಗಿತ್ತು ಭೀಮಸೇನ್ ಜೋಶಿ. ಅವರನ್ನೇ ಈ ಏಕಲವ್ಯನಾಗಿ ಗುರು ಅಂತ ಎಣಿಸಿ ನಾನು ಅಭ್ಯಾಸ ಮಾಡಿದ್ದೆ. ನೀವು ಈ ಹಿಂದೂಸ್ತಾನಿಗೆ ಒಲವು ವ್ಯಕ್ತಪಡಿಸಿದ್ದು ಹೇಗೆ? ಹಿಂದೂಸ್ತಾನಿ ಅಂದ್ರೆ ನನ್ನ ಬಳಗ, ಅಂದ್ರೆ ನನ್ನ ಚಿಕ್ಕಮ್ಮ ಅವಳಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ಗೊತ್ತಿಲ್ಲ, ಹಳೆಯ ಜಾನಪದ ಹಾಡುಗಳನ್ನ ಅವಳು ನನಗೆ ಹೇಳ್ಕೊಡ್ತಿದ್ಲು. ನಂತರ ಹೆಚ್ಚು ನಮ್ಮ ಉತ್ತರ ಕನ್ನಡದಲ್ಲೆಲ್ಲ ಹಿಂದೂಸ್ತಾನಿಗಳೇ ಜಾಸ್ತಿ. ನಾಟಕದಲ್ಲಿ ಬಳಕೆ ಆಗುವ ರಾಗಗಳು ಹಿಂದೂಸ್ತಾನಿ. ನಮ್ಮ ನಾಟಕದ ಹಾರ್ಮೋನಿಯಂ ಬಾರಿಸುವ ಗುರುಗಳು ಅಂದ್ರೆ ನನ್ನ ಸಂಗೀತದ ಗುರುಗಳು ಅವರು ಅನಂತ ಜತ್ತಯ್ಯ ಭಟ್ ಅಂತ ಹೇಳಿ ಗೋಕರ್ಣದವರು. ಅವರು ಮಾಲ್ಕೌಸ್, ಭಾಗೇಶ್ವರಿ, ಭೂಪ, ಚಾಂದ್ ಇಂತಹ ರಾಗಗಳಲ್ಲಿ ಶುದ್ಧವಾಗಿ ಅವರು ಅದನ್ನ ಅಳವಡಿಸ್ತಾ ಇದ್ರು. ನೀವು ಶಾಸ್ತ್ರೀಯ ಗಾಯನ ಮಾಡ್ತಾ ಇದ್ರೆ? ಹೌದು. ಆ ಶಾಸ್ತ್ರೀಯ ಗಾಯನದ ರುಚಿಯನ್ನು ನೋಡಿಸ್ತೀರಿ? ಭಗಗುಂಗರು ಬಾಂಧ ಮಿರನಾಚಿ ಇದೆ.
ಮಾಲ್ಕೌನ್ಸ್ ರಾಗದಲ್ಲಿ ನನ್ನ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು. ನಂತರ ರಾಗದ ಕುರಿತು ಅಭ್ಯಾಸ ಮಾಡಿದ ನಂತರ ಬೇರೆ ಬೇರೆ ರಾಗಗಳ ಮಜಲಿನಲ್ಲಿ ನಾನು ಅದನ್ನು ಬಳಸ್ತಾ ಇದ್ದೆ. ಸ್ವಲ್ಪ ಮಿಶ್ರ. ಪಗೆ ಗುಂಗರು ಬಾಂಧ ಮೀರ ನಾಚಿರೆ, ಪಗ ಗುಂಗರು ಬಾಂಧ ಮೀರ ನಾಚಿರೆ, ನಾಚಿರೆ ಮೀರ ನಾಚಿರೆ, ನಾಚಿರೆ ಮೀರ ನಾಚಿರೆ, ಪಗ ಗುಂಗರು ಬಾಂಧ, ಪಗ ಗುಂಗರು ಬಾಂಧ, ಪಗ ಗುಂಗರು ಬಾಂಧ ಮೀರ ನಾಚಿರೆ. ಧರೇಶ್ವರರೇ, ಈ ಕುಂಜಾಲು ಮತ್ತು ಮಾರ್ವೆ ಎಂಬ ಎರಡು ಬಿಡಗಿನ ಶೈಲಿ, ನೀವು ಎರಡರಲ್ಲೂ ಸಿದ್ಧಹಸ್ತರಿದ್ದೀರಲ್ಲ. ಅದಂದ್ರೆ ಅದು ನನಗೆ ಅರ್ಥ ಆಗುವಾಗ ನಾನು ಅದು ಎರಡು ಶೈಲಿ ಅಂತ ನನ್ನ ಗಮನಕ್ಕೆ ಬರಲೇ ಇಲ್ಲ. ನನ್ನಷ್ಟಕ್ಕೆ ನಾನು ಈಗ ಉದಾಹರಣೆಗೆ ಮಾರ್ವಿ ಶೈಲಿ ಅಂದ್ರೆ ಉಪೂರ್ಣ ಶೈಲಿ, ಭೀಷ್ಮಯುಜದ ಒಂದು ಪ್ರಸಂಗ ಜಂಪೆ ತಾಳದ್ದು ಕಾಂಬೋದಿ ರಾಗ. ಕರುಣಾನಿಧಿ ಅವಧರಿಸು, ಕರುಣಾನಿಧಿ ಅವಧರಿಸು ಸರ್ವಜ್ಞಾನೀನು. ಇದು ಮಾರ್ವಿ ಶೈಲಿ ಆದ್ರೆ ನನಗೂ ತಿಳಿದೆ, ನಾನು ಅಳವಡಿಸ್ಕೊಂಡಿದ್ದು. ಅದನ್ನ ನೋಡಿದ್ರೆ ಕುಂಜಾರ ಶೈಲಿಯಲ್ಲಿದೆ. ಕರುಣಾನಿಧಿ ಅವಧರಿಸು, ಇಲ್ಲಿ ಕರುಣಾನಿಧಿ ಇದು ಪೂರ್ಣ ಶೈಲಿ. ಕರುಣಾನಿಧಿ ಅವಧರಿಸು ಸರ್ವಜ್ಞಾನೀನು, ಚರಣ ಚಿತ್ತಗಳಂತೆ ಕೈಯೋ ಪ್ರಾರ್ಥಿಪೇನು. ಇದು ಕುಂಜಾಲು ಶೈಲಿ. ಅಂದ್ರೆ ವ್ಯತ್ಯಾಸಗಳಿಷ್ಟೇ, ರಾಗ ಒಂದೇ. ಕೀಚಕವದಲ್ಲಿ ಒಂದು ಪದ್ಯ ಬರ್ತಿತ್ತು, ಕೇಳಿರನು ಜಾತರೆ. ಇದಾದ್ರೆ ಕೇಳಿರನು ಜಾತರೇರ. ಎರಡು ರಾಗದ ಬಳಕೆ ಮತ್ತ ಕೊಡುವ ಶೈಲಿ ಇದರಲ್ಲೇ ಇರುವ ವ್ಯತ್ಯಾಸಗಳು. ನೀವು ಆ ಒಂದು ಪ್ರಸಂಗದಲ್ಲಿ ಇದೆರಡನ್ನು ಬಳಸ್ತಾ ಹೋದ್ರಿ. ಹೌದು, ಎರಡನ್ನು ಬಳಸ್ತಾರೆ. ಕಾಳಿಂಗ ನವರು ಕೂಡ ಈ ಎರಡೂ ಪ್ರಕಾರಗಳಲ್ಲಿ ಕೂಡ ಸಿದ್ಧಹಸ್ತ. ಹೌದು, ಅವರಂತೆ ನೀವು ಏನನ್ನಿಸ್ತಾ ಇದೆ ನಿಮ್ಗೆ? ಅವರಂತೆ ನಾನು ಹೇಳ್ಕೊಳ್ಳಿದ್ರೆ ಅರ್ಥ ಇಲ್ಲ, ನಾನು ಹೇಳ್ಕೊಳ್ಬಾರ್ದು. ಕಾಳಿಂಗನವರಿಗೆ ದೈವದತ್ತವಾಗಿ ಜನ್ಮತಃ ಅಂದ್ರೆ ತಂದೆಯವರು ಭಾಗವತ, ಜನ್ಮತಃ ಅವರಿಗೆ ಒಂದು ಯಕ್ಷಗಾನದ ಜೊತೆಗೆ ರಂಗಭೂಮಿಯ ಒಂದು ಕೊಡುಗೆ ದೇವರೇ ಕೊಟ್ಟಿದ್ದವರಿಗೆ. ದೈವದತ್ತ ಅಭೂತಪೂರ್ವವಾದಂತಹ ಸ್ವರ ಸಂಪತ್ತು. 4 ಹಗಲು 4 ರಾತ್ರಿ ನಿದ್ದೆಗೆಟ್ರು ಆ ಸ್ವರದಲ್ಲಿ ಒಂದು ಸ್ವಲ್ಪವೂ ಕಸ ಸಿಕ್ಲಿಕ್ಕಿಲ್ಲ. ನನಗೆ ತಿಳಿದ ಹಾಗೆ ಅವರೇ ಹೇಳ್ತಿದ್ರು, ಕರ್ನಾಟಕ ಸಂಗೀತನ ರೇಡಿಯೋದಲ್ಲಿ ಕೇಳ್ತಿದ್ರು. ನೋಡಿ, ಆಗಿನ ರೇಡಿಯೋ ಮಾಧ್ಯಮಗಳು ಹೇಗೆ ಒಬ್ಬ ಪ್ರಬುದ್ಧ ಕಲಾವಿದನನ್ನ ಹೇಗೆ ಆಕರ್ಷಿಸ್ತಿದ್ರು. ಆ ರಾಗಗಳನ್ನ ಕೇಳಿ ಅವರು ಅದನ್ನ ಮನಸ್ಸಲ್ಲೇ ಮನನ ಮಾಡಿ 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 ಅದನ್ನ ರಂಗಸ್ಥಳಕ್ಕೆ ಉಪಯೋಗಿಸ್ತಿದ್ರು. ಅವರು ಸೌರಾಷ್ಟ್ರ ರಾಗ ಅಂತ ಬಳಸ್ತಾ ಇದ್ರು. ನಾನಿನ್ನೂ ಆ ರಾಗದ ಕುರಿತು ತಲೆ ಕೆಡಿಸ್ಕೊಳ್ಳಿಲ್ಲ. ಈಗ ಮುಂದೆ ಅದನ್ನೆಲ್ಲ ವಿಚಾರ ಮಾಡಬೇಕು. ಕಾಗೆಗಳು ಬೀಳು ಬಾಗಿ ಹೋದರು, ನಾಗರನಲ್ ಅಮೃತವಾದರು, ಆಗರುವೆ ತಾರನ. ಇದನ್ನ ಸೌರಾಷ್ಟ್ರ ರಾಗ. ಅದೆಷ್ಟು ಕೇಳಿದ್ರೆ ಅಷ್ಟೇ ಸಂಚಾರ. ಅಂದ್ರೆ ಆಗಿನ ಸಾಮಾಜಿಕ ಅನುಕೂಲತೆಗಳು ಇರಲಿಲ್ಲ. ಈಗ ನನಗಾದ್ರೆ ಏನ ಕೇಳಿದ್ರೆ, ಈಗ ನಾನು ಇದನ್ನು ಮಾಡುವಾಗ, ಈಗ ನಾನು ಗುರುವಂತ ಈಗ 5 ವರ್ಷದ ಹಿಂದೆ ಶ್ಯಾಮಲಾ ಭಾವೆಯವರಲ್ಲಿ ಹೋಗ್ತಾ ಇದ್ದೇನೆ. ಈಗ ನನಗೆ ಮಾಧ್ಯಮಗಳು ನನಗೆ ಅನುಕೂಲ ಇದೆ, ಸಾಮಾಜಿಕ ಸಂಪತ್ತಿದೆ. ನನ್ನ ಒಂದು ರಾಗದ ಕುರಿತು ಏನಾದ್ರು ವಿಮರ್ಶೆಗಳು ಬಂದ್ರೆ ನಾನು ಶ್ಯಾಮಲಾ ಭಾವೆಯವರಲ್ಲಿ ಕೇಳ್ತೇನೆ. ಹಿಂದೂಸ್ತಾನಿ ಪ್ರಸಿದ್ಧ ಕಲಾವಿದರಾದಂತ ನಾರಾಯಣ ಪಂಡಿತ್ ಅಂತ ಹೇಳಿ, ಅವರೀಗ ಹೊನ್ನಾವರದಲ್ಲಿದ್ದಾರೆ. ತುಂಬಾ ವಯಸ್ಸಾಗಿದೆ. ಅವರು ವೃತ್ತಿಯಲ್ಲಿ ಮಹಾರಾಷ್ಟ್ರದಲ್ಲಿ ವಕೀಲರಾಗಿ ನಂತರ ಒಂದು ಪಾರ್ಶ್ವವಾಯು ಇದರಿಂದ ವಯಲಿನ್ ಕಲಿತಾ ಇದ್ರು. ಕುಮಾರ ಗಂಧರ್ವ ಸವಾಯಿ ಗಂಧರ್ವರಿಗೆ ಸಾಥಿ ನೀಡಿದವರು. ಪಹಡಿ ರಾಗದ ಪೂರ್ತಿ ಅದರ ಬಯೋಡಾಟಾ ಗೊತ್ತವರಿಗೆ. ಆವಾಗ ಕಾಳಿಂಗನವರಿಗೆ ಇಂತಹ ಮಾಧ್ಯಮಗಳ ಅನುಕೂಲಗಳಿರಲಿಲ್ಲ. ಮಾಲ್ಕೌನ್ಸಕ್ಕೆ ವೃಷಭ ಟಚ್ ಮಾಡಿದ್ರೆ ಹೇಗೆ, ಬೇರೆ ಬೇರೆ ಸ್ವರಗಳು ಸೇರಿಸಿದ್ರೆ ಹೇಗೆ, ಈ ಅನ್ವೇಷಣೆಗೆ ಅಂದ್ರೆ ಭಯವೋ ಅಥವಾ ಬೇಡ ಅಂತ ಹೇಳುವುದು ಯಾವುದೋ ಒಂದು ಕಾರಣದಿಂದ ಹೋಗ್ತಾ ಇರಲಿಲ್ಲ. ಅಂದ್ರೆ ನೀವು ಅಧ್ಯಯನಶೀಲತೆಯನ್ನು ಈಗಲೂ ಕೂಡ ಮೈಗೂಡಿಸ್ಕೊಂಡು
ಕವಿ ನೀವು. ಆದ್ರೆ ನಾವುಡ್ರ ಧರೇಶ್ವರರ ಬಗ್ಗೆ ಮಾತಾಡುವಾಗ ನೀವು ಬಹಳಷ್ಟು ಒಳ್ಳೆ ಒಡನಾಟದಲ್ಲಿ ಅದನ್ನು ಸ್ವಲ್ಪ ನೆನಪಿಸಿ, ಅವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧಗಳು ನಿಮ್ಮ ಬಹಳ ಸಾಧಾರಣ. ಕಾಳಿಂಗ ನಾವುಡ್ರಿಗೆ ಮತ್ತು ಕಡತೋಕರಿಗೆ ಇರುವಂತ ಒಂದು ಹೃದಯ ಶ್ರೀಮಂತಿಕೆ ನಾನು ಮತ್ತೆ ಯಾರಲ್ಲೂ ಕಾಣಲಿಲ್ಲ. ಯಾಕೆಂದ್ರೆ ನನ್ನ ಸ್ವರ ಮೊದಲಿಂದಲೂ ಇಳಿ, ಅಂದ್ರೆ ರಂಗಕ್ಕೆ ಹೋದ ತಕ್ಷಣ ಹೈ ಪಿಚ್ಚಿ ಬಾಯಿ ಹಾಕೋದು ಕಷ್ಟ. ಕಾಳಿಂಗ ನಾವುಡ್ರಿಗೂ ಕಡತೋಕರಿಗೂ ಅದೆಲ್ಲ ಇತ್ತು. ಕಾಳಿಂಗ ನಾವುಡ್ರು ಎಷ್ಟೋ ಸಲ ಮಣಿ ನಾನು ಇವತ್ತು ಮೊದಲು ಹೋಗ್ತೇನೆ, ನೀನ್ ಕಡೆಗೆ ಹೋಗು ಅನ್ನೋದು. ನಾನಂದೆ ಮಾರ್ರಿ ಎಂತ ಇದು, ನೀವು ಮೊದಲು ಹೋಗಿ ನಾನ್ ಕಡೆಗೆ ಹೋಗುದ್ರಲ್ಲಿ ಜನ ನನಗೂ ಹೊಡಿತ್ರಿ, ಅದೇನಾಗುದಿಲ್ಲ, ನಿನ್ ಸಮಸ್ಯೆ ಏನ ನನಗೆ ಗೊತ್ತುಂಟು ಅಂದ್ರೆ ನನಗೆ ಬೇಕಾದ ಶ್ರುತಿಯಲ್ಲೇ ಅವ್ರು ಇರ್ತಿದ್ರು. ಈಗ ಕಾಳಿಂಗ ನಾವುಡ್ರು ಮನಸ್ಸು ಮಾಡಿದ್ರೆ ಮತ್ತೊಂದು ಧಾರೇಶ್ವರ ಹುಟ್ಟದೇ ಇರುವಷ್ಟು ಶಕ್ತಿ ಇತ್ತು ಅವರಿಗೆ. ಆದ್ರೆ ಬೆಳೆಸಿದ್ರು ಅಂತ ನೀವು ತುಂಬಾ ಬೆಳೆಸಿದ್ರು, ಮತ್ತೆ ಆತ್ಮೀಯವಾಗಿ ಬಹಳ ನನಗೆ ಹತ್ತಿರ ಆಯ್ತು. ಈಗ ಧರೇಶ್ವರ ನಿಮ್ಮ ಶೈಲಿ ಕೂಡ ವಿಭಿನ್ನ, ಪ್ರೇಕ್ಷಕರ ಒಂದು ಮನಗೆತ್ತಂತ ಶೈಲಿ. ಇದರಲ್ಲಿ ನೀವು ಏನು ವಿಶೇಷ ಅಂತ ನೀವು ಗುರುತಿಸ್ಲಿಕ್ಕೆ ನೋಡಿ? ಅಂದ್ರೆ ನೀವು ಹಿಂದೂಸ್ತಾನಿಯನ್ನು ಅಳವಡಿಸಿದ್ರಿ, ಭಾವಗೀತೆಯನ್ನು ಅಳವಡಿಸಿದ್ರಿ, ಗಜಲ್ಗಳನ್ನು ಕೂಡ ಅಳವಡಿಸಿದ್ರಿ. ಒಂದು ರೀತಿಯ ವಿಭಿನ್ನ ಶೈಲಿಯ ಅಮೃತಪಾನ ಮಾಡಿಸಿದವರು. ಮೊದಲಿಂದ ನನಗೆ ಏನಾದ್ರೂ ಒಂದು ಬೇಕು, ಏನಾದ್ರೂ ಒಂದು ಹೊಸ್ತಿರಬೇಕು ಧೋರಣೆ ನಮ್ದು. ಅದಕ್ಕಾಗಿ ಒಂದು ವರ್ಷ ಮಾಡಿದ್ರಲ್ಲಿ ಮತ್ತೊಂದು ವರ್ಷ ಮಾಡೋದಕ್ಕೆ ಮನಸ್ಸಿರ್ತಿಲ್ಲ. ಬದಲಾವಣೆ ಅಂದ್ರೆ ಈ ವರ್ಷ ನಾನು ಒಂದು ಚಕ್ರವಾಕ ರಾಗ ಹಾಡಿದ್ರೆ ಮುಂದಿನ ವರ್ಷ ತಿರುಗಾಟದಲ್ಲಿ ಚಕ್ರವಾಕ ಬರಬಾರದು, ಅದೊಂದು ಬೇರೆ ರಾಗ ಬೇಕು, ಅದ್ರ ಮುಂದಿನ ವರ್ಷ ಬೇರೆ ಬೇಕು. ಯಾವುದೂ ಅಲ್ಲದ ಅಂದ್ರೆ ಪರಿಶುದ್ಧವಾದ ರಾಗಗಳನ್ನ ಸ್ವಲ್ಪ ಮಿಕ್ಸ್ ಮಾಡಿ, ಅಂದ್ರೆ ಈಗ ಉದಯ ರವಿ ಚಂದ್ರಿಕಾ, ಭೀಂಪಲಾಸ್, ಶುದ್ಧ ಧನ್ಯಾಸಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಕೊಡುದಾದ್ರೆ ಹೇಗೆ? ಇದರಿಂದ ಪ್ರೇಕ್ಷಕನ ಮನಸ್ಸು ಏನ್ ಅನ್ಬಹುದು? ಇದನ್ನೆಲ್ಲ ತುಂಬಾ ವಿಚಾರ ಮಾಡ್ತಾ 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 ನಾನು ಒಂದು ಸಲ ಅದು ಯಾವುದು ಬಾಂಬೆ ಅಥವಾ ಬೆಂಗಳೂರಲ್ಲಿ ಅದನ್ನು ಒಂದು ಸಣ್ಣ ಪೀಸ್ ಪ್ರಯೋಗ ಮಾಡುದು, ನಂತರ ಅದರದ್ದು ಗೊತ್ತಾಗತ್ತೆ. ಆವಾಗ ಬಾಂಬೆ ಬೆಂಗಳೂರಲ್ಲಿ ಯಕ್ಷಗಾನದ ಕುರಿತು ತಿಳಿದವರು, ಸಂಗೀತಜ್ಞರು ಎಲ್ಲರೂ ಆಟಕ್ಕೆ ಬರ್ತಿದ್ರು. ಈಗ ಅಂತ ವಾತಾವರಣಗಳು ಕಡಿಮೆ ಆಗಿದೆ. ಕಡಿಮೆ ಇಲ್ಲ ಅಂತ ಹೇಳಬಹುದು. ಪೆರಡೂರು ಮೇಳ ಹೊರಟ 2-3ನೇ ವರ್ಷ. ನನಗೆ ಅದು ಚಾರುಕೇಶಿ ರಾಗ ಅನ್ನೋದು ಗೊತ್ತಿರ್ಲಿಲ್ಲ ಆಕ್ಚುಲಿ. ನಾನು ಇದನ್ನ ಕೇಂದ್ರದಲ್ಲಿ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯರೆರೆದು ಚಿನ್ನಗಳ ತೊಡಿಸಿದರು ಶೃಂಗಾರದಿಂದ, ಹೀಗೆ ನನ್ನಷ್ಟಕ್ಕೆ ನಾನು ಗುಣಗುಡಿಸ್ತಾ ಇದ್ದು. ಪೂರ್ವ ಕೇಳಿದೆ ಎಂತ ರಾಗಮಣಿ ಅದು ಅಂತ. ಯಾವ ರಾಗ ಗೊತ್ತಿಲ್ಲ, ಭಾರಿ ಖುಷಿ ಆಯ್ತು ಮಾತ್ರ ಈ ಪದ್ಯಕ್ಕೆ ಈ ರಾಗ ಖುಷಿ ಆಗತ್ತೆ, ಇದನ್ನ ನೋಡುವ ಅಂತೇಳಿ ಪೆರಡೂರು ಮೇಳಕ್ಕೆ ಸೇರಿದ 2ನೇ ವರ್ಷವೇನು ಲಂಕಾದಾನ ಪ್ರಸಂಗದಲ್ಲಿ ಆ ಪದ್ಯದ ಒಂದು ದ್ವಿಪದಿಗ ರಾಗವನ್ನು ಬಳಸಿದೆ. ಕೊಲ್ಯ ಲಕ್ಷ್ಮಣ ಶೆಟ್ಟರ್ ಭಾಗವತರು ಎದುರು ಕೂತಿದ್ರು. ತರಹರಿಸಿ ಮನದೊಳಗೆ ತನ್ನೊಡನೆ ರಾಮ ಕುರುಹುಗಳ ಕೇಳುವುದನ್ನು ಕಂಡು ನಿಸೀಮ. 2ನೇ ಮಚ್ಚಲಾಂಛನ ನೋಡೆ ಬಲದೊಡೆಯೊಳಿಲ್ಲ ಅಚ್ಯುತನ ಸತಿ ಇವಳು ಸರ್ವಥಾ ಅಲ್ಲ. ಎಲ್ಲಾ ಭಾವಗಳನ್ನು ಬಿಂಬಿಸಬಹುದು ಅನ್ನೋದು ನನಗೆ ಅರ್ಥ ಆಯ್ತು. ಇದನ್ನ ಹಾಕಿದಾಗ ಪಲ್ಲೆ ಲಕ್ಷ್ಮಣ ಶೆಟ್ಟರ್ ಸಭೆಯಲ್ಲಿ ಕೂತಾರು. ಒನ್ಸ್ ಮೋರ್ ಸೂಪರ್ ರಾಗ ಹರೇಶ್ವರ ಚಾರುಕೇಶಿ ರಾಗ ಎದ್ದು ನಿಂತು ಹೇಳಿದ್ರು. ಇಡೀ ಸಭೆ ಕರತಾಡನ ಮಾಡಿದ್ರು. ಬಹಳ ನನಗೆ ಅವಿಸ್ಮರಣೀಯವಾದ ಕುಮಟಾ ಗೋವಿಂದ ನಾಯಕರು, ಮರೂರು ವಿಷ್ಣು ಭಟ್ರು ರಂಗದಲ್ಲಿದ್ರು. ಅವಾಗ ಪ್ರಯೋಗಗಳು ತುಂಬಾ ಯಶಸ್ವಿಯಾಗಿದೆ ನನಗೆ. ಅಂದ್ರೆ ಒಂದು ರೀತಿಯ ಹೊಸ ಪ್ರಯೋಗಗಳೇ ನಿಮ್ಮನ್ನ ಈ ಜನಪ್ರಿಯತೆಗೆ ಹೊರಟಿತ್ತು. ಹಿಂದೂಸ್ತಾನಿಯಲ್ಲಿ ಕೂಡ ಆ ಗಾಯನ ನಿಲ್ಲೋದಿಲ್ಲ, ಅದು ನಿರಂತರವಾಗಿ ಹೋಗ್ತಾ ಇರ್ತದೆ. ಅದು ಯಕ್ಷಗಾನಕ್ಕೆ ತಾಳಕ್ಕೆ ನಿಲ್ಬೇಕಾಗ್ತದೆ. ಹೌದೌದು. ಅದನ್ನ ಮೊದಲು ರಿಹರ್ಸಲ್ ಮಾಡ್ಕೊಳ್ಳಿ. ನನ್ಗೆ ಹಾರ್ಮೋನಿಯಂ ಬರ್ಲಿಕ್ಕೆ ಬಂತು. ಆ ಹಾರ್ಮೋನಿಯಂ ಅಲ್ಲಿ ಅದನ್ನ ಎಲ್ಲೆಲ್ಲಿ ನೋಡ್ಬೇಕು ಅಂದ್ರೆ ಬರದ ಕವಿಗೆ ಅಪಚಾರವಾಗಬಾರದು, ಸಾಹಿತ್ಯಕ್ಕೆ ದೋಷ ಆಗಬಾರದು, ಮತ್ತೆ ನಾವು ನಿಲ್ಲುವಲ್ಲಿ ಇಲ್ಲದೆ ಹೋದ್ರೆ ನೋಡಿ ನಿರ್ಮಲ ಹೋಗಿ ನೋಡಿ ನೀರ್ಮಲ ಆಗುದು. ಮೊದಲು ನಾನು ಅದನ್ನ ನಿಲ್ಲಿಸಿ ಎಲ್ಲಿಗೆ ಏನಾಗ್ಬೋದು. ಈಗ ಉದಾಹರಣೆಗೆ ಪಂಚಮವೇದ ಪ್ರಸಂಗದಲ್ಲಿ ಮುನಿಸುತ್ತರವೆ ಪದ್ಯವನ್ನು ಹಾಡಿದೆ. ಅದು ಮುನಿಸುತ್ತರವೆ ಕವಿ ಹಾಡಿದ್ದು ಎಂತ ಕಷ್ಟದ ಕಾಲದಲ್ಲಿ. ಆದ್ರೆ ಇಲ್ಲಿ ಪಂಚಮವೇದದಲ್ಲಿ ಹಾಕುವಾಗ ಆ ಸನ್ನಿವೇಶಕ್ಕೆ ಬೇಕಾಗಿ ಮಾತ್ರ ನಾನು ಬಳಸ್ಕೊಂಡಿದ್ದು. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ಇದು ಹಿಂದೆ ನಡೆದ ಕಥೆಗೂ ಸಂಬಂಧ ಇರಬೇಕು. ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ, ಇದು ಬರುವಾಗ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಿತವ್ಯಂ. ಎಷ್ಟೊಂದು ಕಾಲದಿಂದ ನೀ ಬಂದು ನನ್ನ ಸೇರಿದೆ, ಹೇಗೆ ಸಪ್ತಪದಿ ಮುಖಾಂತರ ನನ್ನ ಸೇರಿದೆ, ನಮ್ಮ ಕನಸು ಕಾಣುವುದು ಅದನ್ನ. ಈ ದೃಶ್ಯನ ಮಾಡಿದ್ದು ಇದರಲ್ಲಿ ಯಶಸ್ವಿ ಆಯ್ತು. ಗಜಲ್ಗಳು ಹೇಗೆ ನಿಮ್ಮನ್ನ ಆಕರ್ಷಿಸಿತು? ಗಜಲ್ ನಾನು ಮೊದಲಿಂದಲೂ ಗಜಲ್ಗಳು ತುಂಬಾ ಪ್ರೀತಿ. ಅಮೃತೇಶ್ವರಿ ಮೇಳದಲ್ಲಿ ಉಪ್ಪೂರ್ ಇರುವಾಗಲೇ 1-2 ಬರೆಸಿದ ನೆನಪು. ಪ್ರೇಮ ಗೀತೆ, ಭಗ್ನ ಪ್ರೇಮಿ ಗೀತೆಗಳನ್ನ ಯಕ್ಷಗಾನದಲ್ಲಿ ಫಸ್ಟ್
ಟೈಮ್ ನಾನು ಹಾಕಿದಾಗ ಚೂರು ವಿರೋಧಗಳು ಬಂತು. ನಂತರ ಅದನ್ನ ಕೇಳುವುದಕ್ಕೆ ಒಂದು ವಲಯ ತಯಾರಾಯಿತು. ಈಗ ಅದರಲ್ಲಿ ಕಂದಾವರ ರಘುರಾಮ್ ಶೆಟ್ಟರ ಶೂದ್ರ ತಪಸ್ವಿನಿ ಬಹಳಷ್ಟು ಭರ್ಜರಿಯಾಗಿ ಜಯಬೇರಿ ಬಾರಿಸಿದಂತ ಒಂದು ಪ್ರಸಂಗ. ಅದರ ಬಗ್ಗೆ ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅಂತ ನೀವು ಲೆಕ್ಕ? ಅದರಲ್ಲಿ ನಾವು ಅವಾಗ ಈ ಪ್ರಸಂಗ ಯಶಸ್ವಿ ಆಗಬೇಕು, ಮೇಳ ಒಳ್ಳೇದಾಗಬೇಕು ಅನ್ನೋ ಒಂದೇ ನೋಟದಲ್ಲಿ ಪ್ರಯತ್ನ ಪಟ್ಟಿದ್ದು. ಭಾವನೆಗಳು ಹೇಗೆ, ಪದ್ಯಗಳನ್ನೆಲ್ಲ ಹೇಗೆ ಬಳಸ್ಕೊಳ್ಳೋದು. ನಂತರ ಕೊರವಂಜಿ ಹಾಡು ಆಕ್ಚುಲಿ ಅವರು ಕಂದಾವರದವ್ರು ಬರೀಲಿಲ್ಲ, ಸುಮ್ಮನೆ ಕೊರವಂಜಿ ಬಂದಿದ್ದಾಳೆ, ಕೊರವಂಜಿನ ಕರೀರಿ ಅನ್ನು. ಒಂದ್ ದಿವಸ ಹೀಗೆ ಮಣಿಪಾಲ ಆಟ ಮುಗಿಸಿ ಮೇಳದ ಪ್ರಾರಂಭ ದಿವಸದಲ್ಲಿ ಮಧ್ಯಾಹ್ನ ಹೊರಡುವಾಗ ಉಡುಪಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ವಾದನ, ಅಂದ್ರೆ ಅದಕ್ಕೆ ಈ ತಂಡಕ್ಕೆಲ್ಲ ಹೆಚ್ಚು ಬಳಸ್ತಾರೆ, ಒಂದು ಬೆತ್ತದ ಬುಟ್ಟಿ, ಅದಕ್ಕೊಂದು ಕೋಲು, ಅದಕ್ಕೊಂದೆರಡು ತಂತಿಗಳು, ಅದನ್ನೇನೋ ಹಾಡ್ತಾ ಭಿಕ್ಷುಕಾಮ ಬೇಡ್ತಾ ಇದ್ದ. ನನಗೆ ಆ ಶ್ರುತಿ ಬಹಳ ಆಶ್ಚರ್ಯ ಅನಿಸ್ತು. ಇದನ್ನ ಕೊರವಂಜಿ ಮಾಡಿದ್ರೆ ಹೇಗೆ, ಆ ಟ್ಯೂನ್ ಅದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನಮ್ಮ ಯಕ್ಷಗಾನದ ಪುನ್ನಾಗ ತುಡಿ ರಾಗಕ್ಕೆ ಬರುತ್ತೆ. ತಡವಿಲ್ಲದೆ ಬ್ಯಾಗ ಹಾಯ್ಕ್ ಆಚೆ ತಡೆಯೋಳಿ ಪರಕರ ಕೊಂಡು ಬರ್ಕ್. ಈ ಟ್ಯೂನ್ ಅದೇ ಗುಣಗುಡಿಸ್ತಾ ಕಣಿಯ ಹೇಳಲು ಬಂದೆ ಕೊರವಂಜಿ ನಾನಮ್ಮ, ಕಣಿಯ ಕೇಳಿರಮ್ಮ, ಇದಿಷ್ಟನ್ನ ಬರ್ದೇನ. ಮುಂದೆ ಬಸ್ ಇಳಿದು ಆದದ್ದು ಆದಂಗೆ ಇದ್ದದ್ದು ಅಂದ್ರಲ್ಲಿ ಆದಂಗೆ ಇದ್ದದಿದ್ದ ಹಾಗೆ ಹೇಳ್ತಾಳೆ. ಇನ್ನೊಂದು ಚರಣ ಬೇಕಿತ್ತು, ಇನ್ನೊಂದು ಚರಣ ಬರೆಯುವಲ್ಲಿ ನಂಗೆ ಸಹಕಾರ ಕೊಟ್ಟು ಆರುಗೋಡು ಮೋಹನದಾಸ್. ಪ್ರಸ್ತುತ ಆ ವರ್ಷ ಆ ಪ್ರಸಂಗದಲ್ಲಿ 2ನೇ ಅರುಣನ್ನ ಮಾಡ್ತಿದ್ರು. ಅವರನ್ನ ಕೇಳಿ ಈ ಶನಿಯರು ಒಂದು ಇದಾಯ್ತು ಮಾರೆ, ಒಂದು ಲೈನ್ ಆಯ್ತು, ಇನ್ನೊಂದು ಲೈನ್ ಬೇಕಲ್ಲ. ಮಾಟ ಮಂತ್ರವ ಬಲ್ಲೆ, ಕೂಟ ವೈದ್ಯವ ಬಲ್ಲೆ, ಪ್ರಾಸ ತಪ್ಪಾರದು, ಎಷ್ಟು ತಪ್ಪಾದ ಹಾಗೆ ಕಡಿ ಹೇಳು. ಇದು ಸಿಕ್ಕಾಪಟ್ಟೆ ಪಾಸ್ ಆಗಿಬಿಡ್ತು. ನಂತರದ ದಿನಗಳಲ್ಲಿ ನನಗೆ ಅರ್ಥ ಆಯ್ತು, ನಾನು ಒಂದು ಕೃಷಿ ಮಾಡಬಹುದು, ಇದರಿಂದ ಮೇಳಕ್ಕೆ ಗುಣಾಂಶಗಳಿದೆ, ಇದರಿಂದ ಮೇಳ ಇನ್ನೂ ಗಟ್ಟಿಯಾಗಿ ನಿಲ್ಲಬಹುದು, ಕಲಾವಿದರು ಇದಕ್ಕೆ ಸಹಕರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾದ ನಂತರ ನಿಧಾನ ನನ್ನ ಪ್ರಯೋಗಗಳ ಸರಮಾಲಿಕೆಯನ್ನು ಪ್ರಾರಂಭಿಸಿದೆ. ಅಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಮತ್ತೆ ನಿಮಗೆ ಮೆಚ್ಚುಗೆ ಆಗಿದ್ದ ರಾಗ ಯಾವುದು? ಒಂದು ಮಾಲ್ಕಂಸ್, ಇನ್ನೊಂದು ಮಧ್ಯಮ. ಸಂಗೀತದಲ್ಲಿ ಎಷ್ಟೊತ್ತಿಗೂ ನನ್ನ ಬಾಯಿ ತುದಿಯಲ್ಲಿರುವುದು ಗುಜರಿ ತೋಡಿ. ಕಲಾವಿದರು ಯಾರು ಮೆಚ್ಚುಗೆ ಕಲಾವಿದರು? ನನ್ನ ಮೆಚ್ಚುಗೆ ಕಲಾವಿದರು ಅಂದ್ರೆ ಜಟ್ಟಾಣಿಯವರವರು, ನಗರ ಜಗನ್ನಾಥ್ ಶೆಟ್ಟಿ. ಪ್ರಸ್ತುತ ಈಗ ಹೇಳುವುದಾದ್ರೆ ತೀರ್ಥಹಳ್ಳಿ ಗೋಪಾಲಾಚಾರ್ಯ, ಶ್ರೀವೇಶದಲ್ಲಿ ಮೂರೂರು ವಿಷ್ಣು ಭಟ್ಟ ಆವಾಗ, ಮತ್ತೆ ರಾಮನೈರಿ, ಗೋಡೆ ನಾರಾಯಣ ಹೆಗ್ಡೆರು. ಧರೇಶ್ವರ್ರೆ, ಪ್ರಖ್ಯಾತಿಗೆ ಬಂದಾಗ ಕೆಲವೊಮ್ಮೆ ಟೀಕೆ ಟಿಪ್ಪಣಿಗಳು ಕೂಡ ಬರ್ತವೆ, ಅದನ್ನು ಹೇಗೆ ಸ್ವೀಕರಿಸಿದ್ರಿ? ನಾನು ಸಂತೋಷದಿಂದ ಸ್ವೀಕರಿಸಿದ್ದೆ. ಸಾಧನೆಯ ಉನ್ನತ ಸ್ಥಾನದಲ್ಲಿದೆ. ನಿಮ್ಮ ಕುಟುಂಬ ಹೇಗೆ ನಿಮಗೆ ಪ್ರೇರಣೆ ಆಗಿತ್ತು? ನಿಮ್ಮ ಧರ್ಮಪತ್ನಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನನ್ನ ಅರ್ಧ ಶರೀರ ಅಲ್ಲ, ನನ್ನ ಪೂರ್ತಿ ಶರೀರವೇ ಅವಳು ನನ್ನ ಹೆಂಡತಿ ಸುಜಾತ, ಈಗ ಸುಧಾ. ಯಾಕೆಂದ್ರೆ ಅವಳು ಭರತನಾಟ್ಯ ಆರ್ಟಿಸ್ಟ್. ನನ್ನ 2 ಮೇಳದ ರಂಗ ಚಟುವಟಿಕೆಯಲ್ಲಿ ಸಿಂಹಪಾಲ ಒಡೆಯಿದೆ. ನೃತ್ಯ ರೂಪಕ ಮಾಡುವಲ್ಲಿ ತುಂಬಾ ಶ್ರಮ ಪಟ್ಟಿದ್ದಾಳೆ. ಏನ್ ಮಾಡ್ತಾರೆ ಪ್ರತಿಯಲ್ಲಿ? ಅವಳು ಈಗ ಟೀಚರ್, ಮಗ ಕಾರ್ತಿಕೇಯ ಅಂತ ಹೇಳಿ, ಈಗ ಅವ ಅನಿಮೇಷನ್ ಮಾಡಿ ಬೆಂಗಳೂರಲ್ಲಿ ಜಾಬ್ ಅಲ್ಲಿದ್ದಾನೆ. ಅವ ಚಂಡೆ ಕಲಿತಾ ಇದ್ದಾನೆ, ಈಗ ಹವ್ಯಾಸಿ ಚಂಡೆ ವಾದಕನಾಗ್ತಾ ಇದ್ದಾನೆ. ಮಗಳು ತೇಜಸ್ವಿ ಅಂತ, ಅವಳು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡ್ತಾ ಇದ್ದಾಳೆ ಬೆಂಗಳೂರಲ್ಲಿ. ನಿಮ್ಮ ವೃತ್ತಿಗೆ ಯಾರನ್ನ ಆಕರ್ಷಣೆ ಮಾಡೇ ಇಲ್ಲ ನೀವು? ಧರೇಶ್ವರ್, ಸೃಜನಶೀಲ ಆವಿಷ್ಕಾರದ ರೂವಾರಿಗಳು ತಾವು, ಇದನ್ನ ದಾಖಲು ಮಾಡುವಂತ ಏನಾದ್ರು ಕೆಲಸ ಮಾಡಿದ್ದೀರಾ? ಹೇಗೆ? ಏನೂ ಮಾಡ್ಲಿಲ್ಲ, ಇನ್ನು ಮುಂದೆ ಮಾಡ್ಬೇಕು. ಏನ್ ಆಲೋಚನೆ ಇದೆ? ಅದಕ್ಕೆ ಸದ್ಯ ಯಾವ ವಿಚಾರವನ್ನೂ ಮಾಡ್ಲಿಲ್ಲ ನಾನು. ನಿಮ್ಮ ಒಂದು ಟ್ರಸ್ಟ್ ಇದೆ ಅಲ್ಲ? ಹೌದು, ಟ್ರಸ್ಟ್ ಇದೆ, ಮಾಡಿದ್ದೇನೆ. ಈಗ ಧಾರೇಶ್ವರ ಯಕ್ಷ ಬಳಗ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದೇನೆ. ಅದರಿಂದ ನಾನು ನೋಟ ಇಟ್ಟಿದ್ದು ಯಕ್ಷಗಾನದ ಕುರಿತು, ಅಂದ್ರೆ ಯಕ್ಷಗಾನ ಕಲಾವಿದರ ಸಹಕಾರದ ಕುರಿತು. ಕಲಾವಿದರಿಗೆ ಸಹಾಯ ಆಗಬೇಕು, ಸಹಕಾರಗಳಾಗಬೇಕು. ನಾನು ಪಟ್ಟ ಕಷ್ಟಗಳೆಲ್ಲ ನನಗೆ ಗೊತ್ತಿದೆ. ಆ ರೀತಿಯ ಕಷ್ಟಗಳು ಕಲಾವಿದರು ಮತ್ತು ಕಲಾವಿದರ ಮಕ್ಕಳು ಕಷ್ಟಪಡಬಾರದು. ಅದಕ್ಕೆ ನನ್ನ ಟ್ರಸ್ಟ್ ಇಂದ ಸ್ವಲ್ಪ ಮೇನ್ ಆರ್ಥಿಕ ಧನ ಸಹಾಯ ಮಾಡುವುದು, ಇದೆಲ್ಲ ಉದ್ದೇಶ ಇಟ್ಕೊಂಡಿದ್ದೇನೆ. ಮತ್ತೆ ನಾನು ಬೆಳೆದು ಬಂದ ದಾರಿಯನ್ನ ದಾಖಲಾತಿ ಮಾಡಬೇಕು ಅನ್ನೋದು ಈಗಲೇ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಿದೆ. ಇದಕ್ಕೆ ನಿಮಗೆ ಧನ್ಯವಾದಗಳು. ಇದು ಮಾಡಬೇಕಾದ್ರೆ ಮದುವೆ ಆದ ಶೈಲಿಯಲ್ಲಿ ಶಿಶು ಬಳಗವನ್ನು ಬೆಳೆಸಿದ್ರೆ ಇಲ್ಲ. ಈಗ ಏನಾಗಿದೆ, ವಾತಾವರಣ ಕೇಳಿದ್ರೆ ಗುರುಗಳು ಯಾರು ಶಿಷ್ಯರು ಯಾರು ಅನ್ನೋದನ್ನು ಗುರುತಿಸುವಂತಹ ಒಂದು ದುರಂತದ ಕಾಲ ಈಗ. ಯಕ್ಷಗಾನದಲ್ಲಿ ಭಾಗವತ ಮೊದಲ ವೇಷ, ನಾವು ಹಾಗೆ ಪರಂಪರೆಯಿಂದ ತಿಳ್ಕೊಂಡು ಬಂದಿರೋದು. ಈಗಿನ ಒಂದು ಯಕ್ಷಗಾನದ ಭಾಗವತರಿಗೆ ನಿಮ್ಮ ಅನುಭವದ ನುಡಿಗಳೇ? ಅಂದ್ರೆ ಈಗ ಭಾಗವತರು ಆದಷ್ಟು ಕಲಾವಿದರಿಗೂ ರಂಗಕ್ಕೂ ಸಹಕಾರಿಯಾಗಿರಬೇಕು. ವೃತ್ತಿ ಮೇಳದಲ್ಲಿ ಮೇಳದ ಪರವಾಗಿ ನಿಂತಿರಬೇಕು.
ಒಟ್ಟು ಒಂದು ಪ್ರದರ್ಶನ ನೀಡುವಲ್ಲಿ ಅದರ ಒಳ ಮತ್ತು ಹೊರ ತಿರುವುಗಳನ್ನ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಮತ್ತೆ ಭಾಗವತನಿಗಾಗಿ ಕಲಾವಿದ ಅಲ್ಲ, ಕಲಾವಿದ ಮತ್ತು ರಂಗ ಪ್ರಸಂಗ ಪ್ರದರ್ಶನ ಇದಿಷ್ಟಕ್ಕಾಗಿ ಭಾಗವತ. ಅಂದ್ರೆ ಇದಿಷ್ಟರ ಹಿಂದೆ ಭಾಗವತ ಇರಬೇಕು. ಒಂದ್ ರೀತಿ ದೌರ್ಜನ್ಯಗಳನ್ನು ತೋರಿಸಬಾರ್ದು. ಕಲಾವಿದನಲ್ಲೂ ಹಾಗೆ, ಕಲಾವಿದನ ಹಿಂದೆ ಭಾಗವತ ಇರಬೇಕೆ ಹೊರತು ಕಲಾವಿದನನ್ನ ಮೀರಿ ನಿಲ್ಬಾರ್ದು. ಯಕ್ಷಗಾನದ ಭವಿಷ್ಯ ಯಾರ ಕೈಯಲ್ಲಿದೆ? ಸಮಾಜದ ಕೈಯಲ್ಲಿದೆ. ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನ ಕಲಿಯೋದಕ್ಕೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಕುಂಠಿತ ಆಗ್ತಾ ಇದೆ ದಿನ ದಿನ. ನನ್ನ ಜನರೇಷನ್ ಅವರು ಅಥವಾ ಈಗ ಒಂದು 30-40 ವರ್ಷದವರು, ಅವರು ತಮ್ಮ ಮಕ್ಕಳನ್ನ ಯಕ್ಷಗಾನಕ್ಕೆ ಕುರಿತಾಗಿ ಆಕರ್ಷಣೆ ಪಡುವ ಹಾಗೆ ಮಾಡ್ತಾ ಇಲ್ಲ. ಅದರಿಂದ ಸಮಾಜವೇ ಅದಕ್ಕೆ ಉತ್ತರ ಕೊಡಬೇಕು. ಯಕ್ಷಗಾನದ ಹೊರತಾಗಿ ಧಾರೇಶ್ವರರು ಏನು ಅಭಿರುಚಿಯನ್ನು ಇಟ್ಟುಕೊಂಡಿದ್ದಾರೆ ಅಂತ ತಿಳಿಬಹುದಾ? ನನಗೆ ಆಕ್ಚುಲಿ ತೋಟಗಾರಿಕೆ ಬಹಳ ಖುಷಿ. ಅದೇ ಉದ್ದೇಶದಿಂದ ನಾನು 1 ಎಕರೆ ತೋಟ ಮಾಡಿದ್ದೆ. ಈಗ ಕೃಷಿಯಲ್ಲಿ ಅದರಲ್ಲೂ ಹೂವಿನ ಗಿಡ ಮತ್ತೆ ತೆಂಗು, ಅಡಿಕೆ ಇದನ್ನೆಲ್ಲ ಬೆಳೆಯುವುದು. ಟೋಟಲಿ ನನಗೆ ಕೃಷಿ ಅಂದ್ರೆ ತುಂಬಾ ಖುಷಿ. ಆಯ್ತು ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಅವರೇ, ಯಕ್ಷಗಾನದ ರಂಗಸ್ಥಳದಲ್ಲಿ ನವರಾಸ ಭಾವಧಾರೆಯನ್ನ ಹರಿಸಿ ಯಕ್ಷಪ್ರಿಯರಿಗೆಲ್ಲ ಅಮೃತ ಧಾರೆಯನ್ನು ಉಣಿಸಿದಂತ ಮಹಾನುಭಾವರು ತಾವು. ಈಗ ವೃತ್ತಿರಂಗದಿಂದ ವಿದಾಯ ಹಿಡಿದು ಕೂಡ ಯಕ್ಷಗಾನದಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಕೆಲಸ ಮಾಡಬೇಕು, ತೊಡಗಿಸಿಕೊಳ್ಬೇಕು, ತನ್ನ ಮುಖಗಳನ್ನ ತೆರೆದುಕೊಳ್ಳಬೇಕು ಅನ್ನುವ ಒಂದು ಭಾವನೆಯಿಂದ ನೀವು ಕೇವಲ ವೃತ್ತಿರಂಗಕ್ಕೆ ಸೀಮಿತವಾಗದೆ ಯಕ್ಷಗಾನದ ಬಹುಮುಖದ ಆಯಾಮಗಳಲ್ಲಿ ಕೆಲಸ ಮಾಡಬೇಕು ಎನ್ನುವ ದೃಷ್ಟಿಯನ್ನ ಇಟ್ಟುಕೊಂಡು ಈಗ ನಮಗೆಲ್ಲ ತೆರೆದುಕೊಂಡಿದ್ದೀರಿ. ನಿಮ್ಮನ್ನು ಬಳಸಿಕೊಂಡು ಯಕ್ಷಗಾನ ಸಿರಿಗೆಲ್ಕೆ ಎನ್ನುವ ಒಂದು ಪದವನ್ನ ಚಿರಾಯುವಾಗಿಸುವಲ್ಲಿ ನಿಮ್ಮನ್ನು ಬಳಸಿಕೊಳ್ಬೇಕಾಗಿದೆ. ಧಾರೇಶ್ವರ ಅವರೇ, ನಿಮ್ಮ ಈ ಮಾತಿನ ಧಾರೆ ಏನು ಹರಿದು ಬಂತು ಇದು ನಿರಂತರ ಪ್ರವಹಿಸಲಿ, ನಮ್ಮ ಯಕ್ಷಾಂಬುದಿಯಲ್ಲಿ ಸೇರಲಿ ಅಂತ ಹೇಳ್ಕೊಂಡು ನಮ್ಮೊಂದಿಗೆ ಇಷ್ಟೊತ್ತಿನ ತನಕ ವಾರದ ಅತಿಥಿಯಾಗಿ ಮಾತನಾಡಿದ್ದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಧನ್ಯವಾದ. ನಮಸ್ಕಾರ. ಇದುವರೆಗೆ ತಮ್ಮ ಜೀವನದ ಸಾಧನೆಗಳ ನೆನಪುಗಳನ್ನ ನಮ್ಮೆದುರು ತೆರೆದಿಟ್ಟವರು ಬಡಗುತಿಟ್ಟು ಯಕ್ಷಗಾನದ ಹಿರಿಯ ಭಾಗವತರಾದ ಶ್ರೀ ಸುಬ್ರಹ್ಮಣ್ಯ ಧಾರೇಶ್ವರ ಅವರು. ಆ ನೆನಪುಗಳ ವಿಹಾರಕ್ಕೊಂದಷ್ಟು ತಂಗಾಳಿ ಸೂಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಮುಂದಿನ ವಾರದ ಅತಿಥಿ ಕೀರ್ತನಕಾರ ಹರಿದಾಸ ಶ್ರೀ ಜಯಾನಂದ ಕುಮಾರ್ ಹೊಸದುರ್ಗ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಹರ್ಷ ಗೃಹೋಪಕರಣಗಳ